ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಫಾರ್ಮೇಟಿವ್ ಅಸೆಸ್ಮೆಂಟ್ 2026 ಇಂಗ್ಲಿಷ್ ವಿಷಯದ ಒಂದು FA2 ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದಲ್ಲಿ ಕೊನೆಯಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಟ್ಟು 20 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. 4x1 4 ಅಂಕಗಳು ಮೊದಲನೇ ಮೇನಲ್ಲಿ ಸಿಗ್ತದೆ ನಿಮಗೆ. ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ ಅಂತ ಕೇಳಿದ್ದಾನೆ. ಸೊ ಫಸ್ಟ್ ಒಂದು ನೋಡಿ ಕ್ವಶನು. ಇಲ್ಲಿ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಇದೆ. ಸೊ ಇವೆಲ್ಲವೂ ಏನಾಗಿರ್ತವೆ ನಿಮಗೆ ಕ್ವಶನ್ಸ್ ಆಗಿರ್ತವೆ. ಓಕೆನಾ, ಕ್ವಶನ್ಸ್ ಇವು. ಸೊ 1 2 3 ಒಟ್ಟು ಟೋಟಲಾಗಿ ನಿಮಗೆ 4 ಮೇನ್ಗಳು ಸಿಗ್ತವೆ. ಓಕೆ, ಅದರದ್ದು ಆನ್ಸರ್ಸ್ ಎಲ್ಲ ಈ ಒಂದು ಭಾಗದಲ್ಲಿರ್ತದೆ. ಫಸ್ಟ್ನೇ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಇದೆ. ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂತ ಕೇಳಿದಾನೆ. ಇಲ್ಲಿ ಈಸಂಟ್ ಇಟ್ ಅನ್ನೋದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂದರೆ ಈಸಂಟ್ ಇಟ್ ಅಂತ ನಾವು ಬರಿಬೇಕಾಗ್ತದೆ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್ ನೋಡಿ, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ವರ್ಡ್ ಅಂತ ಹೇಳಿದಾನೆ. ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮಿಯರ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ ಅಂತ ಇದೆ. ಇಲ್ಲಿ ಟು ಕ್ರಿಯೇಟ್ ಅನ್ನೋದು ಕರೆಕ್ಟ್ ಇನ್ಫಿನಿಟಿವ್ ವರ್ಡ್ ಆಗಿರ್ತದೆ. ಟು ಕ್ರಿಯೇಟ್, ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮಿಯರ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ ಅಂತ ಇದೆಯಲ್ಲ, ಇಲ್ಲಿ ಟು ಕ್ರಿಯೇಟ್ ಅನ್ನೋದು ಇನ್ಫಿನಿಟಿವ್ ವರ್ಡ್ ಆಗಿರ್ತದೆ. ಥರ್ಡ್ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಫಾರ್ ದ ಇಫ್ ಕ್ಲಾಸ್ ಕ್ವಶನ್ ಇದೆ ಕೇಳಿ. ಇಲ್ಲಿ ಚೈತ್ರ, ಇಫ್ ಯು ಹ್ಯಾಡ್ ಗಾನ್ ಟು ದ ಸ್ಟೇಷನ್ ಎಟ್ 10 AM ಯು ಡ್ಯಾಶ್ ಮಿಸ್ಡ್ ದ ಟ್ರೈನ್ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂದರೆ ವುಡಂಟ್ ಹ್ಯಾವ್ 10 AM ಯು ವುಡ್ ಹ್ಯಾವ್ ಮಿಸ್ ದ ಟ್ರೈನ್ ಅಂತ ಆನ್ಸರ್ ಆಗ್ತದೆ. ಓಕೆ, ನಾವು ಫೋರ್ತ್ ಒನ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಚೂಸಿಂಗ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಅಂತ ಇದೆ. ಮುಳ್ಳಯ್ಯನಗಿರಿ ಈಸ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಅಂತ ಇದೆಯಲ್ಲ. ಸೊ ಇಲ್ಲಿ ಮುಳ್ಳಯ್ಯನಗಿರಿ ಈಸ್ ದ ಅಂತ ಬರೀಬೇಕು. ಓಕೆ, ಅಪ್ರೋಪ್ರಿಯೇಟ್ ಆರ್ಟಿಕಲ್ ಯಾವುದಪ್ಪ ಅಂದರೆ ದ ಹೈಯೆಸ್ಟ್ ಪೀಕ್ ಅಂತ ಆನ್ಸರ್ ಆಗ್ತದೆ. ಓಕೆನಾ. ಥರ್ಡ್ ಒನ್ ಮೇನು, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸು. 2 ಕ್ವಶನ್ ಇರ್ತವೆ, 3 ಅಂಕ, ಟೋಟಲಾಗಿ 6 ಅಂಕಗಳು ಸಿಗ್ತವೆ ನಿಮಗೆ. ಉಲ್ಟಾ ಹೇಳಿದೆ ಅನ್ನಿಸ್ತದೆ. 3 ಕ್ವಶನ್ 2 ಅಂಕ, ಟೋಟಲಾಗಿ 6 ಅಂಕಗಳು ಸಿಗ್ತದೆ ನಿಮಗೆ. 5ನೇ ಪ್ರಶ್ನೆ ನೋಡಿ, ಹೌ ಡು ಯು ಸೇ ದಟ್ B.R. ಅಂಬೇಡ್ಕರ್ ವಾಸ್ ವೊರೋಸಿಯಸ್ ರೀಡರ್. ಇದು ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ ಓದ್ಕೊಂಡು ಚೆನ್ನಾಗಿ. ಡಾಕ್ಟರ್ B.R. ಅಂಬೇಡ್ಕರ್ ಹ್ಯಾಡ್ ಆ್ಯನ್ ಇನ್ಸೆಟಿಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಹಿ ಬಾಟ್ ಬುಕ್ಸ್ curtailing his daily needs. In New York, he said to have purchased about 2,000 old books, and it is recorded that at the time of second round table conference in London, he bought so many books that they had to be sent to India in 32 boxes ಅಂತ ಬರಿಬೇಕಾಗ್ತದೆ. ಇನ್ನು 6th ನೋಡಿ ಕ್ವಶನು, ಡಾನ್ ಅನ್ಸೆಲ್ಮೋ ವಾಸ್ ಅ ಜನರಸ್ ಮ್ಯಾನ್, ಜಸ್ಟಿಫೈ. ಆನ್ಸರ್ ನೋಡಿ, ಆಫ್ಟರ್ ದ ಸರ್ವೆ the Americans found that land was more than 8 acres. They offered double the amount for the land. Anselmo rejected the offer and stuck to his words. This shows that he was man of principle. ಓಕೆ, ಇಷ್ಟು ಬರಿಬೇಕಾಗ್ತದೆ ನೀವು. ಓಕೆ, 2 ಅಂಕ ಸುಲಭವಾಗಿ ಸಿಗ್ಬೇಕಂದ್ರೆ. ಇನ್ನು ನೆಕ್ಸ್ಟ್ ನೋಡಿ, ವಾಟ್ ಮೇಕ್ ಯು ಥಿಂಕ್ ದಟ್ ಡಿಕ್ಕಿ ಡೋಲ್ಮಾಸ್ ಲೈಫ್ ಇಸ್ ಎ ಗರ್ಲ್ ವಾಸ್ ಸಾರಫುಲ್ ಅಂತ ಇದೆ. ಡಿಕ್ಕಿ ಡೋಲ್ಮಾ ಲಾಸ್ಟ್ ಮದರ್ ವೆನ್ ಶಿ ವಾಸ್ 11. ಶಿ ಲಾಸ್ಟ್ ಹರ್ ಎಲ್ಡರ್ ಬ್ರದರ್ ಆಲ್ಸೋ ಅಂತ ಆನ್ಸರ್ ನಂಬರ್ ನಿಮಗೆ ಸಂಪೂರ್ಣವಾದ 2 ಅಂಕಗಳು ಸಿಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಇದೆ. ರೈಟ್ ಎ ಬ್ರೀಫ್ ಸಮರಿ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅಂತ ಇದೆ. 2025 ಮೇನಲ್ಲಿ ಈ ಒಂದು ಕ್ವಶನ್ ಕೇಳ್ತಾನೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ದ ಪೋಯಮ್ ಐ ಆಮ್ ದ ಲ್ಯಾಂಡ್ is written by Marina D. Belangeta. In this poem, the poet depicts the Mother Earth as speaker. Mother Earth tells that she waits with patience when people claim that the land belongs to them. They occupy the land, plow, plant trees, grow fruits and grass. The children dance and play on the land. The land bears everything without a complaint. The soldiers come with guns fighting for the land. People
build fences on the land to divide nations which suffocates like chains in her neck. But Mother Earth mocks at the people's behavior with a ಟೋನ್ ಆಫ್ ಸೆಲ್ಫ್ ಅಸರ್ಷನ್ ಅಂತ ಬರಿಬೇಕಾಗ್ತದೆ. ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತವೆ. ಇನ್ನು ನೋಡಿ 4 ಅಂಕದ ಒಂದು ಪ್ರಶ್ನೆ ಇದೆ. ಡಿಸ್ಕ್ರೈಬ್ ದ ವಿಷನ್ ಆಫ್ ಪೋಯೆಟ್ ವಿ.ಕೆ. ಗುಕಾಕ್ ಅಬೌಟ್ ಹಿಸ್ ಮದರ್ ಲ್ಯಾಂಡ್ ಅಂತ ಇದೆ. ಬನ್ನಿ ಆನ್ಸರ್ನ ನೋಡ್ತಗೋಣ. ಆಫ್ಟರ್ ದ ಕನ್ವರ್ಸೇಷನ್ ಬಿಟ್ವೀನ್ ದ ಪೋಯೆಟ್ ವಿ.ಕೆ. ಗುಕಾಕ್ ಆ್ಯಂಡ್ ಮದರ್ ಇಂಡಿಯಾ ಅಬೌಟ್ ವಾಟ್ ಟು ಇನ್ಕ್ಲೂಡ್ ಇನ್ ಹಿಸ್ ಸಾಂಗ್, ದ ಮದರ್ ಗೇವ್ ಹಿಮ್ ಎ ಬ್ಯೂಟಿಫುಲ್ vision of the future of India. In the vision, Mother India was draped in blue sky, filled with the waves of the milky white ocean. She was sitting on the shining waves and was writing in the book of morrow. She revealed how she had cancelled the sorrow of the people. She showed that India's future was clear and bright ಅಂತ ಆನ್ಸರ್ನ ಬರೀಬೇಕಾಗ್ತದೆ. ನೆಕ್ಸ್ಟ್ ನೋಡಿ 5th ಮೇನು, ಗಿವನ್ ಬಿಲೋ ಈಸ್ ದ ಪ್ರೊಫೈಲ್, ರೈಟ್ ದ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ ಇದೆ. ಓಕೆ, ಸೊ ಇಲ್ಲಿ ನೋಡಿ 10ನೇ ಕ್ವಶನ್, ನೇಮ್ ಏನಂತ ಕೊಟ್ಟಿದ್ದಾನೆ ಅಂದರೆ ಶ್ರೀಮತಿ ಸೌಮ್ಯ ಅಂತ ಕೊಟ್ಟಿದ್ದಾನೆ. ಏಜು 45 ಇಯರ್ಸ್ ಆಗಿರ್ತವೆ. ಹೈಟು ಆ್ಯಂಡ್ ವೆಯ್ಟು 5.2 feet ಆ್ಯಂಡ್ 52 kgs ಇರ್ತಾರೆ ಅವರು. ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಅವ್ರದ್ದು MA ಇನ್ ಎಕನಾಮಿಕ್ಸ್ ಆ್ಯಂಡ್ MA ಇನ್ ಮ್ಯೂಸಿಕ್ ಅಂತ ಆಗಿರ್ತದೆ. ಆಕ್ಯುಪೇಷನ್ ಏನಪ್ಪ ಅಂದರೆ ಟೀಚರ್ಸ್ ಮ್ಯೂಸಿಕ್ ಟು ಚಿಲ್ಡ್ರನ್ ಆಫ್ ಆಲ್ ಏಜಸ್ ಅಂತ ಬರೀಬೇಕಾಗ್ತದೆ ಕೊಟ್ಟಿದ್ದಾನೆ. ಹಾಗೆ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ, ಚಿಯರ್ಫುಲ್, ಗಿವ್ಸ್ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ. ಇನ್ನು ಹಾಬೀಸ್ ಏನಪ್ಪ ಇವ್ರದ್ದು ಅಂದರೆ ಪೇಂಟಿಂಗ್ ಆ್ಯಂಡ್ ಡಾಲ್ ಮೇಕಿಂಗ್ ಅಂತ ಇದೆ. ಅಚೀವ್ಮೆಂಟ್ಸ್ ಏನಪ್ಪ ಅಂದರೆ ಪೇಂಟಿಂಗ್ಸ್ ಡಿಸ್ಪ್ಲೇಡ್ ಇನ್ ಎಕ್ಸಿಬಿಷನ್ಸ್, ಪರ್ಫಾರ್ಮ್ಸ್ ಅಟ್ ಮ್ಯೂಸಿಕಲ್ ಕಾನ್ಸರ್ಟ್ಸ್ ಅಂತ ನಿಮಗೆ ಒಂದು ಪ್ರೊಫೈಲ್ ಕೊಟ್ಟಿದ್ದಾನೆ. ಇದನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ಒಂದು ಪ್ಯಾರಾಗ್ರಾಫನ್ನು ನೀಟಾಗಿ ಬರಿಬೇಕಾಗ್ತದೆ. ಹೆಂಗಪ್ಪ ನೋಡಿಲ್ಲ ಆನ್ಸರ್ ಇದೆ. ಶ್ರೀಮತಿ ಸೌಮ್ಯ ಈಸ್ 45 years old. Her height is 5.2 feet and weight is 52 kilograms. She holds an MA in economics and another in music. Her passion for music, and she teaches music for children of all ages. Though painting and doll making are her hobbies, she is a very good artist. Her paintings are displayed in various exhibitions. She is very talented and her warm personality has earned admiration from her students. ಓಕೆ, ಇಷ್ಟು ಬರೆದ್ರೆ ನಿಮಗೆ ಏನಾಗ್ತದಪ್ಪ ಅಂದರೆ ಸಂಪೂರ್ಣವಾದ 3 ಅಂಕಗಳು ಸಿಗ್ತದೆ. ನೋಡಿರಿ, ಗಿವನ್ ದ ಬಿಲೋ ದ ಪ್ರೊಫೈಲ್ ಅಂತ ಕೊಟ್ಟಿದೆ. ಪ್ರೊಫೈಲನ್ನು ಎಲ್ಲ ಅವನೇ ಕೊಟ್ಟಿರ್ತಾನೆ. ನೀವು ಅಲ್ಲಿ ಸೂಟೇಬಲ್ ಲಿಂಕರ್ಸನ್ನು ಯೂಸ್ ಮಾಡ್ಕೊಂಡು ನೀವೇನು ಮಾಡಬೇಕು, ಕ್ಲೂವನ್ನು ಯೂಸ್ ಮಾಡ್ಕೊಂಡು ಚೆನ್ನಾಗಿ ಒಂದು ಪ್ಯಾರಾಗ್ರಾಫನ್ನು ಬರಿಬೇಕಾಗ್ತದೆ. ಎಲ್ಲನೂ ಅವನೇ ಕೊಟ್ಟಿರ್ತಾನೆ ರೀ. ಇಂಗ್ಲೀಷ್ನಲ್ಲಿ ಸ್ಕೋರ್ ಮಾಡೋದು ತುಂಬ ಸುಲಭ. ಓಕೆ, ನೀವು ಅದನ್ನೇನು ಮಾಡಬೇಕು, ಎನ್ಕ್ಯಾಶ್ ಮಾಡಬೇಕಷ್ಟೇ. ಓಕೆ, ಸೊ ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ವಿಷಯದ 10ನೇ ತರಗತಿ ಇಂಗ್ಲೀಷ್ ವಿಷಯದ FA2 ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋದ್ವಿ. ಹಾಗೆ ಇದಕ್ಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕಪ್ಪ ಅಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾ, ಹಾಗೆ ದಯವಿಟ್ಟು ಹೈಪ್ ಬಟನನ್ನು ಕ್ಲಿಕ್ ಮಾಡಿ. ಆ ಹೈಪ್ ಬಟನ್ ಕ್ಲಿಕ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯ ಆಗುತ್ತೆ. ನಿಮಗೆ ಯಾವುದಾದ್ರು ವಿಡಿಯೋಗಳು ಇನ್ನೂ ಯಾವುದಾದ್ರೂ ಸಬ್ಜೆಕ್ಟ್ ಮೇಲೆ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ. ಹಾಗೆ ನಿಮಗೆ 10ನೇ ತರಗತಿಯ ಒಂದು ರೆಫರೆನ್ಸ್ ಬುಕ್ಸ್ ಬೇಕಾಗಿದ್ದರೆ ನನ್ನ ಒಂದು ಟ್ಯಾಗ್ಸ್ ಅಲ್ಲಿ ಇರ್ತದೆ. ಸೊ ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ಓಸ್ವಾಲ್ ಬುಕ್ಸ್ ಆಗಿರ್ಬೋದು, CPC ಬುಕ್ಸ್ ಆಗಿರ್ಬೋದು, ಎಲ್ಲ ವಿಷಯಗಳ ಒಂದು ಬುಕ್ಸ್ಗಳು ನನ್ನ ಒಂದು ಟ್ಯಾಗ್ ಲೈನಲ್ಲಿ ಇರ್ತದೆ. ಸೊ ನೀವು ಟ್ಯಾಗ್ ಪ್ರಾಡಕ್ಟ್ ಅಲ್ಲಿ ಇರ್ತದೆ. ನೀವು ನಿಮ್ಗೆ ಇಷ್ಟ ಆಗಿದ್ದರೆ ಅವುಗಳನ್ನು ತೆಗೆದುಕೊಂಡು ನೀವೇನು ಮಾಡ್ಬೋದು, ನಿಮ್ಮ ಸ್ಟಡೀಸನ್ನು ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳ್ತಾ, ಸೊ ಏನಾದರೂ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.